ಇವತ್ತಿನ ವಿಶೇಷ ಅತೀ ಸುಲಭವಾಗಿ ಮಾಡುವಂಥ ಬಿಸಿಬೇಳೆ ಬಾತ್. ಅವಲಕ್ಕಿನಲ್ಲಿ ಮಾಡುವಂಥ ಈ ಬಿಸಿಬೇಳೆ ಬಾತ್ ಮಾಡೋದು ತುಂಬ ಸುಲಭ, ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಇದನ್ನು ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಬಿಸಿಬೇಳೆ ಬಾತ್ ಅಂತಂದರೆ ರುಚಿ ಜೊತೆ ಹದನು ಪರ್ಫೆಕ್ಟ್ ಆಗಿರಬೇಕು. ಅದಕ್ಕೆ ಈ ಅವಲಕ್ಕಿ ಬಿಸಿಬೇಳೆ ಬಾತ್ಗೆ ಯಾವ ಸಾಮಗ್ರಿ ಎಷ್ಟು ಹಾಕಬೇಕು ಅಂತ ನೋಡೋಣ. ಈ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ತೊಗರಿ ಬೇಳೆನ ಇಲ್ಲಿ ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ. ಇದೇ ಕಪ್ಪಿನಲ್ಲಿ ಎಲ್ಲ ಸಾಮಗ್ರಿನ ಮೆಜರ್ ಮಾಡ್ಕೊಂಡು ಹೋಗ್ತೀನಿ, ಗಮನದಲ್ಲಿಟ್ಕೊಳ್ಳಿ. ಇವತ್ತು ಕುಕ್ಕರ್ನಲ್ಲಿ ನಾನು ಬೇಳೆ ತರಕಾರಿನ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, 1 ಕಪ್ಪು ಬೇಳೆಗೆ 1.5 ಕಪ್ಪಿನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಈ ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ 1.5 ಕಪ್ಪಿನಷ್ಟು ನೀರನ್ನ ಸೇರಿಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸಿದ್ದೀನಿ. ಯಾಕೆ ಅಂದರೆ ಬೇಳೆ ಚೆನ್ನಾಗಿ ಬೆಂದುಬಿಡುತ್ತೆ ಅಂತ. ಬೇಳೆ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಬಿಸಿಬೇಳೆ ಬಾತ್ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬರುತ್ತೆ. ಈಗ ಅದ್ರ ಮೇಲೆ ಇನ್ನೊಂದು ಪಾತ್ರೆ ಇಟ್ಟು 1 ಕಪ್ಪಿನಷ್ಟು ಮಿಶ್ರ ತರಕಾರಿ, ನಾನಿವತ್ತು ಬೀನ್ಸು, ಕ್ಯಾರೆಟು, ಬಟಾಣಿ ಸೇರಿಸಿದ್ದೀನಿ. ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಸೇರಿಸಿ 1 ಕಪ್ಪಿನಷ್ಟು ನೀರನ್ನು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಬೇಳೆ ಇದೆ, ಮೇಲ್ಗಡೆ ತರಕಾರಿ ಕಡಲೆಕಾಯಿ ಬೀಜನ ಸೇರಿಸಿದ್ದೀನಿ. ಈಗ ಇವೆರಡನ್ನು ಡೈರೆಕ್ಟಾಗಿ ಕುಕ್ಕರ್ನಲ್ಲಿಟ್ಟು ಬೇಯಿಸೋದು. ಕುಕ್ಕರ್ನಲ್ಲಿ ಬೇಯಿಸಿದ್ರೆ ಟೈಮ್ ಉಳಿಯುತ್ತೆ, ಬೇಳೆ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಬಿಸಿಬೇಳೆ ಬಾತಿಗೆ ಮಾತ್ರ ಬೇಳೆ ಸಾಫ್ಟಾಗಿರಬೇಕು, ಚೆನ್ನಾಗಿ ಬೆಂದು ನೈಸಾಗಿ ಸಾಫ್ಟ್ ಆದರೆ ಬಿಸಿಬೇಳೆ ಬಾತ್ ಕನ್ಸಿಸ್ಟೆನ್ಸಿ ಎಕ್ಸಲೆಂಟಾಗಿ ಬರುತ್ತೆ. ಈಗ ಕುಕ್ಕರ್ ಮುಚ್ಚಿಬಿಟ್ಟು ಮಾಮೂಲಿ ನಾವು ಹೇಗೆ ಬೇಳೆ ತರಕಾರಿ ಬೇಯಿಸ್ತೀವೋ ಆ ರೀತಿ 3ರಿಂದ 4 ವಿಸಲ್ ಹೈ ಫ್ಲೇಮಲ್ಲಿ ಇಟ್ಟರೆ ಇದು ಕರೆಕ್ಟಾಗಿ ಬೆಂದ್ಕೊಬಿಡುತ್ತೆ. ಬೇಳೆ ಸಾಫ್ಟಾಗಿರುತ್ತೆ, ತರಕಾರಿ ಹದವಾಗಿ ಬೆಂದು ಶೇಪ್ನಲ್ಲಿರುತ್ತೆ. ಅದು ತುಂಬಾ ಮುಖ್ಯ ನಾವು ಕುಕ್ಕರ್ನಲ್ಲಿ ಬೇಯಿಸಿದಾಗ. ಈಗ ನೋಡಿದ್ರೆ 3ರಿಂದ 4 ವಿಸಲ್ ಆದಮೇಲೆ ತರಕಾರಿ ಕರೆಕ್ಟಾಗಿ ಬೆಂದಿದೆ, ಶೇಪ್ನಲ್ಲೇ ಇದೆ, ತೀರಾ ಸಾಫ್ಟಾಗಿಲ್ಲ. ಆದರೆ ಕೆಳಗಡೆ ನೋಡಿದರೆ ಬೇಳೆ ಮಾತ್ರ ಹದವಾಗಿ ಸಾಫ್ಟಾಗಿ ಬೆಂದಿದೆ. ಬಿಸಿ ಇರಬೇಕಾದ್ರೇ ಬೆಂದಿರೋಂಥ ಬೇಳೆನ ಸ್ಪೂನಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಬೇಳೆ ಚೆನ್ನಾಗಿ ಪೇಸ್ಟ್ ಆಗೋಗುತ್ತೆ. ಈಗ ನೋಡಿದರೆ ಬೇಳೆ ಕಾಣಿಸ್ತಾನೇ ಇಲ್ಲ, ತೀರಾ ಪೇಸ್ಟ್ ಆಗಿದೆ. ಇದು ಪರ್ಫೆಕ್ಟ್ ಆಗಿರೋಂಥ ಹದ ಅಂತ. ಈಗ ಬೇಳೆ ರೆಡಿಯಾಗಿದೆ, ತರಕಾರಿ ರೆಡಿಯಾಗಿದೆ. ನೆಕ್ಸ್ಟ್ ಯಾವ ಸಾಮಗ್ರಿ ಬೇಕು ಈ ಬಿಸಿಬೇಳೆ ಬಾತಿಗೆ ಅಂತಂದರೆ ಹುಣಸೆ ಹಣ್ಣಿನ ರಸ. ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇನ್ನೊಂದು ಬೌಲ್ನಲ್ಲಿ 2 ಟೇಬಲ್ ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡರ್ನ ಹಾಕ್ಕೊಂಡು ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ಅಡುಗೆ ಸಾಧನದಲ್ಲಿ ಆಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಹದವಾಗಿ, ರುಚಿಯಾಗಿ, ಘಮ ಅಂತ ಬಿಸಿಬೇಳೆ ಬಾತ್ ಪೌಡರ್ ಮಾಡೋದು ಅಂತ ಡೀಟೇಲಾಗಿ ನಾನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಬಿಸಿಬೇಳೆ ಬಾತ್ ಪೌಡರ್ ರೆಡಿಯಾಗಿದೆ, ಹುಣಸೆ ರಸ ರೆಡಿಯಾಗಿದೆ, ಬೇಳೆ ತರಕಾರಿ ರೆಡಿಯಾಗಿದೆ. ಮುಖ್ಯವಾಗಿ ಬೇಕಾಗಿರೋದು ಅವಲಕ್ಕಿ ಅಲ್ವಾ. ಅವಲಕ್ಕಿನ ಇಲ್ಲಿ ನಾನು ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ. 2 ಕಪ್ಪಿನಷ್ಟು ಗಟ್ಟಿ ಅವಲಕ್ಕಿನ ತಗೊಳ್ತಾ ಇದ್ದೀನಿ. 1 ಕಪ್ಪು ಬೇಳೆ, 1 ಕಪ್ಪು ತರಕಾರಿಗೆ 2 ಕಪ್ಪಿನಷ್ಟು ಅವಲಕ್ಕಿ. ಗಟ್ಟಿ ಅವಲಕ್ಕಿ ನೆನಪಿಟ್ಕೊಳ್ಳಿ, ಬೇರೆ ಯಾವುದೇ ಅವಲಕ್ಕಿ ಹಾಕಿದರೂ ಅಷ್ಟು ರುಚಿಯಾಗಿ ಬರೋಲ್ಲ. ಈ ಅವಲಕ್ಕಿ ಮಾತ್ರ ನಾವು ಚೆನ್ನಾಗಿ ತೊಳಿಬೇಕಾಗುತ್ತೆ. ಅದರಲ್ಲಿ ಕಸ ಎಲ್ಲ ತೆಗೆದಾದ್ಮೇಲೆ ಆ ತೊಳೆದಿರೋ ಅಂಥ ಅವಲಕ್ಕಿಗೆ ನೀರು ಹಾಕಿ ನೆನೆಸೋ ಅವಶ್ಯಕತೆ ಇಲ್ಲ. ಹಾಗೆ ತೊಳೆದಿರೋಂಥ ಅವಲಕ್ಕಿನ ಒಂದು ಪಾತ್ರೆಯಲ್ಲಿ ನೀರನ್ನೆಲ್ಲ ತೆಗೆದುಬಿಟ್ಟು ಹಾಗೆ ಇಡಿ, ಅಷ್ಟು ಸಾಕಷ್ಟೇ. ನೀರಿನಲ್ಲಿ ತೊಳೆದಿರೋಂಥ ಅವಲಕ್ಕಿ ಹಾಗೆ ಇಟ್ಟರೆ ಸ್ವಲ್ಪ ಸಾಫ್ಟ್ ಆಗುತ್ತೆ, ಅದು ಮಾತ್ರ ಕರೆಕ್ಟಾಗಿರುತ್ತೆ. ಈಗ ಅವಲಕ್ಕಿನೂ ಸಹ ರೆಡಿಯಾಗಿದೆ. ನೆಕ್ಸ್ಟ್ ನಾವು ಒಗ್ಗರಣೆ ಸೈಡಿಗೆ ಹೋಗೋಣ. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸೇರಿದ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ತೀನಿ. ಜೀರಿಗೆ ಕಲರ್ ಚೇಂಜ್ ಆಗಿದೆ ಅನ್ನೋ ಸಮಯದಲ್ಲಿ ಇದಕ್ಕೆ ಮತ್ತೆ ಸಾಮಗ್ರಿಗಳಾಗಿ ಇಲ್ಲಿ ಸ್ವಲ್ಪ ಕರಿಬೇವಿನ ಎಲೆ, ಒಂದು 2ರಿಂದ 3 ಕೆಂಪು ಮೆಣಸಿನಕಾಯಿನ ಸೇರಿಸಿ ಒಗ್ಗರಣೆಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಾಡಿದೆ ಅನ್ನೋ ಸಮಯದಲ್ಲಿ ಒಂದು 20 ಗೋಡಂಬಿ ಬೀಜನ ಹಾಕಿ ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೆ ಬಾಡಿಸ್ಕೋಬೇಕು ಅಂದರೆ ಗೋಡಂಬಿ ಬೀಜ ಕಲರ್ ಚೇಂಜ್ ಆಗಬೇಕು. ಬಾಡಿಸ್ಕೋಬೇಕಾದ್ರೆ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿ, ಹಾಗೆಯೇ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಬೇಳೆ ಬೇಯಿಸಬೇಕಾದ್ರೂ ಸೇರಿಸ್ತೀವಿ. ಈಗ ಏನಕ್ಕೆ ಸೇರಿಸ್ತಾ ಇದ್ದೀನಿ ಅಂತಂದರೆ ಈ ಬಿಸಿಬೇಳೆ ಬಾತಿಗೆ ಒಳ್ಳೆ ಕಲರ್ ಕೊಡುತ್ತೆ ಅಂತ. ಈಗ ಲೋ ಫ್ಲೇಮ್ನಲ್ಲಿ ಈ ಗೋಡಂಬಿ ಬೀಜ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಬಾಡಿಸ್ಕೋಬೇಕಾಗುತ್ತೆ. ಇದಾದಮೇಲೆ ನಾವು ಮುಂಚೆನೇ ರೆಡಿ ಮಾಡ್ಕೊಂಡಿದ್ವಿ ನೋಡಿ ಹುಣಸೆ ರಸ, ಒಂದು ಸಣ್ಣ ನಿಂಬೆ ಹಣ್ಣಿಗಂತದ ಹುಣಸೆ ಹಣ್ಣನ್ನು ನೆನೆಸಿ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಹುಣಸೆ ರಸನ ಹಾಕಿ ಲೋ ಫ್ಲೇಮಲ್ಲಿ ಇದನ್ನ ಕುದಿಸ್ಕೋಬೇಕಾಗುತ್ತೆ. ಒಂದು 2ರಿಂದ 3 ನಿಮಿಷ ಇದನ್ನ ಲೋ ಫ್ಲೇಮಲ್ಲಿ ಕುದಿಸಿದ್ರೆ ಒಂದು ಮಟ್ಟಿಗೆ ಇದು ಹುಣಸೆ ರಸದ ಹಸಿ ವಾಸನೆ ಹೋಗುತ್ತೆ. 2ರಿಂದ 3 ನಿಮಿಷ ಆದಮೇಲೆ ನಾವು ಬಿಸಿಬೇಳೆ ಬಾತ್ ಪೌಡರ್ನ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಪೇಸ್ಟನ್ನ ಈ ಹುಣಸೆ ರಸಕ್ಕೆ, ಕುದಿತಿರೋಂಥ ಹುಣಸೆ ರಸಕ್ಕೆ
ಸೇರಿಸ್ತಾ ಇದ್ದೀನಿ. ಮತ್ತೊಂದು ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕಿ ಉಳಿದಂಥ ಪೌಡರ್ ಪೇಸ್ಟ್ನು ಸಹ ಇಲ್ಲಿ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಅಥವಾ ಬೆಲ್ಲದ ಚೂರನ್ನಾದರೂ ಹಾಕಬಹುದು. ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ ಇದು ಕುದಿ ಬರಬೇಕು. ಹುಣಸೆ ರಸ, ಬಿಸಿಬೇಳೆಬಾತ್ ಪೌಡರು, ಆ ಬೆಲ್ಲ, ಒಗ್ಗರಣೆ ಎಲ್ಲ ಒಂದಾಗಿ ಒಂದು ಲೈಟಾಗಿ ಕುದಿ ಬರಬೇಕು. ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿವರೆಗೆ ನಾವು ಕುದಿಸ್ಕೋಬೇಕಾಗುತ್ತೆ. ಸುಮಾರು ಒಂದು 2 ರಿಂದ 3 ನಿಮಿಷ ಆಗುತ್ತೆ. ಈಗ ನೋಡಿದರೆ ಚೆನ್ನಾಗಿ ಕುದ್ದಿದೆ, ಸ್ವಲ್ಪ ಪೇಸ್ಟಾಗಿ ರೆಡಿಯಾಗಿದೆ. ಈ ಹಂತದಲ್ಲಿ ನಾವು ಮೊದಲೇ ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಪೇಸ್ಟ್, ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಆ ಪಾತ್ರೆಗೆ 1 ಕಪ್ಪಿನಷ್ಟು ನೀರನ್ನ ಹಾಕಿ ಕನ್ಸಿಸ್ಟೆನ್ಸಿಗೋಸ್ಕರ ಇಲ್ಲಿ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಜೊತೆಗೆ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ವಲ್ಲ ತರಕಾರಿ, ಕಡಲೆಕಾಯಿ ಬೀಜ, ಅದನ್ನು ಇಲ್ಲಿ ಸೇರಿಸಿದ್ದೀನಿ. ಈಗ ಒಗ್ಗರಣೆ ಆದಮೇಲೆ ಹುಣಸೆ ರಸ ಆದಮೇಲೆ ಬಿಸಿಬೇಳೆಬಾತ್ ಪೇಸ್ಟ್, ಅದಾದಮೇಲೆ ಇದಕ್ಕೆ ನಾನು ಬೇಳೆ ಹಾಕಿದ್ದೀನಿ. ಜೊತೆಗೆ ತರಕಾರಿ, ಬೆಲ್ಲ, ಉಪ್ಪು ಎಲ್ಲ ಸೇರಿಸಾಗಿದೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಈಗ ಒಂದು 2 ರಿಂದ 3 ನಿಮಿಷ ಇದು ಕುದಿಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಮಾಸ್ ಥರ ಆಗಬೇಕು. ಈ ಅವಲಕ್ಕಿ ಬಿಸಿಬೇಳೆಬಾತ್ ಅಡ್ವಾಂಟೇಜ್ ಏನು ಅಂತಂದರೆ ಇದಕ್ಕೆ ನೀರಿನ ಪ್ರಮಾಣ ಅಷ್ಟು ಇಷ್ಟು ಅಂತ ಇಲ್ಲ. ನೋಡ್ತಾ ನಾವು ಕಣ್ಣೆಳೆತೆಯಲ್ಲಿ ನೀರನ್ನ ಸೇರಿಸ್ಕೋಬಹುದು. ಈಗ ಕುದಿತಿರೋ ಅಂಥ ಸಮಯದಲ್ಲಿ ನಾವು ಮೊದಲೇ ಗಟ್ಟಿ ಅವಲಕ್ಕಿನ ತೊಳೆದುಬಿಟ್ಟು ನೀರೆಲ್ಲ ತೆಗೆದುಬಿಟ್ಟು ಇಟ್ಟಿದ್ವಿ ನೋಡಿ, ಆ ಅವಲಕ್ಕಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈ ಅವಲಕ್ಕಿನ ನೆನ್ಪಿಟ್ಕೊಳ್ಳಿ, ನಾನು ನೆನೆಸಿಲ್ಲ. ಚೆನ್ನಾಗಿ ತೊಳೆದುಬಿಟ್ಟು ನೀನೆಲ್ಲ ತೆಗೆದುಬಿಟ್ಟು ಹಾಗೆ ಇಟ್ಟಿದ್ದೆ. ಆ ತೇವಾಂಶದಲ್ಲಿ ಇದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಈಗ ಕುದಿತಿರೋ ಅಂತಹ ಈ ನೀರಿಗೆ ಆ ಅವಲಕ್ಕಿನ ಹಾಕಿ ಇದನ್ನು ಒಂದು 2 ರಿಂದ 3 ನಿಮಿಷ ಕುದಿಸ್ಬೇಕಾಗುತ್ತೆ. ಆಗ ಏನಾಗುತ್ತೆ ಅಂದರೆ ಈ ಗಟ್ಟಿ ಅವಲಕ್ಕಿ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಮಸಾಲೆ, ಉಪ್ಪು, ಹುಳಿ, ಖಾರ ಎಲ್ಲ ಹೀರ್ಕೊಂಡು ಎಕ್ಸಲೆಂಟ್ ಟೇಸ್ಟ್ ಕೊಡುತ್ತೆ ಈ ಅವಲಕ್ಕಿ ಬಿಸಿಬೇಳೆಬಾತ್. ಈಗ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ರಿಂದ 3 ನಿಮಿಷ ಕುದಿಸಿದ್ರೆ ಸಾಕಷ್ಟೇ. 2 ರಿಂದ 3 ನಿಮಿಷ ಕುದ್ದಾದಮೇಲೆ ನೋಡಿದ್ರಾ, ಈ ಅವಲಕ್ಕಿ ಆ ಹುಳಿ ಜೊತೆ, ಆ ಮಸಾಲೆ ಜೊತೆ, ಬೇಳೆ ಜೊತೆ, ತರಕಾರಿ ಜೊತೆ ಎಲ್ಲ ಸೇರಿಕೊಂಡು ಇದು ಅವಲಕ್ಕಿ ಅಂತಲೇ ಗೊತ್ತಾಗಲ್ಲ. ಅನ್ನದಲ್ಲಿ ಮಾಡಿರೋ ಅಂಥ ಬಿಸಿಬೇಳೆಬಾತ್ ಥರ ಕಾಣುತ್ತೆ. ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಆದರೆ ಸಮಯ ಮಾತ್ರ ತುಂಬ ಕಡಿಮೆ ತಗೊಳುತ್ತೆ. ಎಫರ್ಟು ಸಹ ಇಲ್ಲ. ಅಕ್ಕಿ ಬೇಯಿಸೋ ಹಾಗಿಲ್ಲ, ಏನಿಲ್ಲ. ಸುಮ್ಮನೆ ಈ ಬಿಸಿಬೇಳೆಬಾತ್ ಪೌಡ್ರ್ ಇದ್ದರೆ ಇದು ಮಸಾಲೆ ರೆಡಿ ಮಾಡ್ಕೊಬಿಟ್ಟು ಆಮೇಲೆ ಅವಲಕ್ಕಿನ ತೊಳೆದ್ಬಿಟ್ಟು ಹಾಕಿದರೆ ರುಚಿಯಾದಂಥ ಬಿಸಿಬೇಳೆಬಾತ್ ರೆಡಿ. ಕುದಿತಿರೋ ಅಂಥ ಈ ಬಿಸಿಬೇಳೆಬಾತಿಗೆ ಲಾಸ್ಟಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಧಾರಾಳವಾಗಿ ಕೊತ್ತಂಬರಿ ಎಲೆ ಹಾಕಿದರೆ ರುಚಿಯಾದಂಥ ಅವಲಕ್ಕಿ ಬಿಸಿಬೇಳೆಬಾತ್ ರೆಡಿ. ಹದ ಗಟ್ಟಿಯಾಗಿಬಿಟ್ಟಿದೆ ಅಂತ ಚಿಂತೆ ಬೇಡ. ಬಿಸಿಯಾಗಿರೋಂಥ ನೀರನ್ನ ಸೇರಿಸ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಅಷ್ಟು ಸುಲಭ ಈ ಅವಲಕ್ಕಿ ಬಿಸಿಬೇಳೆಬಾತ್ ಮಾಡೋದು. ಅಡುಗೆ ಸಾಧನದಲ್ಲಿ ಬಿಸಿಬೇಳೆಬಾತ್ ಪೌಡರ್ ಮಾಡೋದು ಹೇಗೆ, ವಾಂಗಿಬಾತ್ ಪೌಡರ್ ಮಾಡೋದು ಹೇಗೆ, ವಾಂಗಿಬಾತ್ ಮಾಡೋದು ಹೇಗೆ, ಜೊತೆಗೆ ಮೇಲುಕೋಟೆ ಪುಳಿಯೋಗರೆ, ಹಾಗೆಯೇ ಪುಳಿಯೋಗರೆ ಪೌಡರ್ ಮಾಡೋದು ಹೇಗೆ ಅಂತ ಹಲವು ರೆಸಿಪಿಗಳಿದೆ ಈ ಚಾನಲ್ನಲ್ಲಿ. ಅದರ ಲಿಂಕ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ನಿಮಗೆ ಇವತ್ತಿನ ಈ ವಿಡಿಯೋ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ, ಸಿ ಯು.